ಬೆಂಗಳೂರಿನಲ್ಲಿ ಒಂದಿನ ಇದ್ದ ವಾತಾವರಣ ಮತ್ತೊಂದಿನ ಇರಲ್ಲ. ಚಳಿ, ಥಂಡಿಗಾಳಿ, ಆಗೊಮ್ಮೆ ಈಗೊಮ್ಮೆ ಜಿಟಿಜಿಟಿ ಮಳೆಯಿಂದಾಗಿ ಸಿಟಿ ಮಂದಿ ಕಂಗೆಟ್ಟಿದ್ದಾರೆ. ಮಕ್ಕಳಿಗೂ ಅನಾರೋಗ್ಯ ಕಾಡ್ತಿದ್ದು ಪೋಷಕರು ಆತಂಕಕ್ಕೀಡಾಗಿದ್ದಾರೆ. ಬೆಂಗಳೂರಲ್ಲಿ ಹೊತ್ತಿಗೊಂದು ರೀತಿ ವಾತಾವರಣ ಬದಲಾಗ್ತಿದೆ. ಅದರಲ್ಲೂ ತೀವ್ರತರನಾದ ಚಳಿಯಿಂದಾಗಿ ಮಕ್ಕಳಲ್ಲಿ ಜ್ವರ, ಕೆಮ್ಮು, ಗಂಟಲು ನೋವು ಕೇಸ್ ಹೆಚ್ಚಾಗ್ತಿದೆ. ನ್ಯೂಮೋನಿಯಾ, ಉಸಿರಾಟದ ಸಮಸ್ಯೆ ಮತ್ತು ವೈರಲ್ ಫೀವರ್ ಹೆಚ್ಚಾಗಿದೆ. ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗ್ತಿರೋದ್ರಿಂದ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಆಸ್ಪತ್ರೆ ತುಂಬಿ ತುಳುಕ್ತಿದ್ದು ಒಪಿಡಿಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಚಳಿಗಾಲದಲ್ಲಿ ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ಇಡುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಸೀಸನಲ್ ವೇರಿಯೇಷನ್ ಆಗಿದ್ದಾಗ ಆಸ್ ಯೂಶುವಲ್ ಈ ಪ್ರೆಸೆಂಟ್ ಸೀಸನ್ ತುಂಬಾ ವಿಂಟರ್ ಕೋಲ್ಡ್ ಇರೋದಾಗ ಹೊರಗಡೆ ಎಸ್ಪೆಷಲಿ ವೃದ್ಧ ವಯಸ್ಸಾಗಿರೋಂಥ ಏಜ್ಡ್ ಪರ್ಸನ್ಸ್ಗಳು ಇಲ್ಲ ಮಕ್ಕಳುಗಳು, ಪೀಡಿಯಾಟ್ರಿಕ್ ಏಜ್ ಇರೋಂಥ ಮಕ್ಕಳುಗಳು ಬೆಚ್ಚನೆ ವಾತಾವರಣದಲ್ಲಿ ಇರಬೇಕು. ಮೈಕೈ ನೋವು, ಮೂಗು ಸೋರುವಿಕೆ, ತಲೆನೋವು ಕಾಣಿಸಿಕೊಂಡ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಲು ಸಲಹೆ ನೀಡಲಾಗಿದೆ. ಅಲ್ಲದೆ ಬಿಸಿ ನೀರು ಕುಡಿಯಬೇಕು. ಚಳಿ ವೇಳೆ ಹೊರಗೆ ಓಡಾಡುವಾಗ ಬೆಚ್ಚಗಿನ ಉಡುಪು ಧರಿಸಲು ವೈದ್ಯರು ಸಲಹೆ ನೀಡಿದ್ದಾರೆ. ಪೌಷ್ಟಿಕಾಂಶ ಇರೋ ಆಹಾರ ಸೇವಿಸಬೇಕು. ವಯಸ್ಸಾದವರು ಮತ್ತು ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ಇಡಬೇಕು ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋಂಥ ವೃದ್ಧರುಗಳಲ್ಲಿ ಎಸ್ಪೆಷಲಿ ಈ ಕೋಲ್ಡ್, ಎಕ್ಸ್ಟ್ರೀಮ್ಸ್ ಕೋಲ್ಡ್ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದೇ ರೀತಿ ಸ್ಟ್ರೋಕ್ ಆಗೋಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅರ್ಲಿ ಮಾರ್ನಿಂಗ್ ವೃದ್ಧರು ಆದಷ್ಟು ಪ್ಯಾಕ್ಟ್ ಆಗಿ ವಾಕ್ ಮಾಡಬೇಕು. ಇಲ್ಲ ಆ ಅರ್ಲಿ ಮಾರ್ನಿಂಗ್ ಕೋಲ್ಡ್ ಮಂಜು ಬೀಳೋ ಟೈಮ್ನಲ್ಲಿ ವಾಕ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಚಳಿ ದಾಳಿಗೆ ಬೆಂಗಳೂರಿನ ಜನ ವಿಲವಿಲ ಅಂತಿದ್ದಾರೆ. ಮಕ್ಕಳ ಆರೋಗ್ಯವೇ ಪೋಷಕರಿಗೆ ದೊಡ್ಡ ಚಿಂತೆಯಾಗಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.